ये टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಪಾಕಿಸ್ತಾನ ಪರವಾಗಿ ಘೋಷಣೆ ಬರೀತಾರಂದ್ರೆ ಅಂದ್ರೆ ಅವರು ಎಷ್ಟು ಸ್ವೇಚ್ಛಾಚಾರದಿಂದ ಇವತ್ತು ರಾಜ್ಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಈ ರೀತಿ ಮುಖ್ಯಮಂತ್ರಿಗಳು ಏನೋ ಕ್ರಮ ನಮ್ಮ ಗೃಹ ಮಂತ್ರಿಗಳಂತೂ ಏನೂ ಮಾಡ್ತಾ ಇಲ್ಲ, ಏನೇನು ಜೀರೋ ಇಲ್ಲಿ ಸುಮ್ಮ ಬೇಟು ರಾಜೀನಾಮೆನೂ ಕೊಡ್ತಾ ಇಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂಡು ಬೇರೆ ಇಲಾಖೆನೂ ತಗೋತಾ ಇಲ್ಲ. ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಿಕ್ಕತ್ತದ ಕರ್ನಾಟಕ. ಮೊನ್ನೆ ನಾನು ಹೇಳಿದೆ ಅಲ್ಲಿ ವಿಧಾನಸಭೆಯಲ್ಲಿ, ನೀವು ಇವತ್ತು ನೋಡ್ರಿ ಡಿಗ್ರಿ ಕಾಲೇಜ್ ಸರ್ಕಾರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ರು ಇಲ್ಲ, ಅವರಿಗೆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಮದ್ರಸಾಗಳಿಗೆ ರೊಕ್ಕ ಕೊಡ್ತೀನಿ, 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ. ಮದ್ರಸಾದಾಗ ಏನು ಕಲಿಸ್ತಾರೆ? ದೇಶದ್ರೋಹಿ ವಿಚಾರಗಳೇ ಇರ್ತಾವೆ. ಅಲ್ಲಿ ಪಾಕಿಸ್ತಾನ ಪರವಾಗಿನೇ ಮಾತಾಡ್ತಾರೆ. ಇಸ್ಲಾಂ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಅನ್ಯ ಧರ್ಮೀಯರನ್ನ ನಾಶ ಮಾಡಬೇಕು, ಲವ್ ಜಿಹಾದ್ ಮಾಡಬೇಕು, ಇದೇ ಕಲಿಸುವಂಥದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹಣ ಕೊಡ್ತಿರೋದ್ರಿಂದ ಅವ್ರಿಗೇನಾಗ್ಬಿಟ್ಟಿದೆ, ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರ. ಇದಕ್ಕೆ ಸಿದ್ದರಾಮಯ್ಯ ನಾಳೆ ವಿಧಾನಸಭೆ ಪ್ರಾರಂಭ ಆದ ನಾಳೆ ಆಗ್ತದೆ. ಈಗ ಹೋಗ್ತಾ ಇದ್ದೀವಿ ನಾವು ಪ್ರಸ್ತಾಪ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಜನರ ಪರವಾಗಿ. ಎಲ್ಲ ಸಾಮಾನ್ಯ ಶಿಕ್ಷಣ ಕಾಯ್ದೆ ಅಡಿಯಲ್ಲೇ ನಾವು ಬರಬೇಕು. ಅಲ್ಲಿ ರಾಷ್ಟ್ರಗೀತೆ ಹಾಡಬೇಕು, ಅಲ್ಲಿ ಗಣಿತ ವಿಜ್ಞಾನ ಭಾರತದ ಬಗ್ಗೆ ಕಲಿಸ್ಬೇಕು. ಅಲ್ಲೇನೂ ಕಲಿಸೋದಿಲ್ಲ, ಬರೀ ಇಸ್ಲಾಮು. ಭೂಮಿ ಹೆಂಗೈತಂದ್ರೆ ಚೌಕತ್ತು ಹೇಳ್ತಾರೆ, ಸೂರ್ಯನ ಸುತ್ತಮುತ್ತಲು ಇದನ್ನೆತ್ತಿರುತ್ತೆ. ಅವ್ರಿಗೆ ಅವ್ರದ್ದು ಕುರಾನದಾಗ ಏನು ಬರ್ದಾರೆ ಅದು ಹೇಳ್ತಾರೆ. ಇಂದಿನ ವಿಜ್ಞಾನವೂ ಒಪ್ಪೋದಿಲ್ಲ ಅವರು. ಅಲ್ಲಿ ಕಲಿಸೋದೇ ಇಲ್ಲ, ದೇಶದ್ರೋಹ ಇದೇ ಕಲಿಸೋದು. ಬರೀ ಪಾಕಿಸ್ತಾನ ಇದು ಇಸ್ಲಾಂ ರಾಷ್ಟ್ರ ಆಗಬೇಕು ಭಾರತ, ನೀವೆಲ್ಲ ಲವ್ ಜಿಹಾದ್ ಮಾಡಬೇಕು, ನಾವೆಲ್ಲ ಕಾಫಿರು, ಹಿಂದೂಗಳಂದ್ರೆ ಕಾಫಿರು, ಇದು ಬೋಧನೆ ಬಿಟ್ಟರೆ ಅಂಥದಕ್ಕೇನೆ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಉನ್ನತೀಕರಣ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಂಪ್ಯೂಟರ್ ಕೊಟ್ಟರೆ ಏನು ಮಾಡ್ತಾರೆ ಅವರು? ಆನ್ಲೈನ್ ಇದು ಸಿಗ್ತದೆ. ಮತ್ತು ದೇಶ ವಿರೋಧಿ ಚಟುವಟಿಕೆಗೆ ಎಲ್ಲ ISI ಲಿಂಕ್ ಮಾಡ್ಕೋದು. ದೇಶ ವಿರೋಧಿ ಚಟುವಟಿಕೆಗಳಿಗೆ ಲಿಂಕ್ ಮಾಡ್ಲಿಕ್ಕೇ ಇವತ್ತು ಉನ್ನತೀಕರಣ ಮಾಡೋಂಗೆ. ಇವತ್ತು ಇನ್ನೂ ಬಜೆಟ್ ಮ್ಯಾಗ ಚರ್ಚೆ ಇದೆ, ಇನ್ನೂ ನಾ ಮಾತಾಡಿಲ್ಲ. ನಾಳೆ ಅಥವಾ ನಾಡ್ದೆ ನಾನು ಅವ್ರ ಧೈರ್ಯ ಬಂದ್ಬಿಟ್ಟೈತ್ರಿ. ಸಿದ್ದರಾಮಯ್ಯ ಇರುತ್ತಾನ ನಮ್ಮ ಮುಸ್ಲಿಮರಿಗೆ ಏನೋ ಯಾರು ಮಾಡೋದಾಗೋದಿಲ್ಲ. ಆ ಹುಚ್ಚು ಸಾಹಸಕ್ಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ BJP ಮೊದಲೇ ಚಂದಾಗಿ ಮಾಡಿದ್ರೆ ಹಿಂಗ್ಯಾಕೆ ಬರ್ತಿತ್ತು ನಮ್ಮ ಪರಿಸ್ಥಿತಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।